ಸಮಯದ ಹಿಂದೆ ಸವಾರಿ ಅಂತ ಒಂದು ಸಿನಿಮಾ ಮಾಡಿದೆ ನಾನು, ನಮ್ಮ ಗುರುಗಳು ರಾಜ್ಗುರು ಹೊಸಕೋಟೆ ಅವರು ಡೈರೆಕ್ಟ್ ಮಾಡಿದ್ರು. ಹೌದಾ? ಓಕೆ. ಒಂದು ನಾಟಕ ಮಾಡ್ತಿದ್ವಿ, ಬಲ್ಲ ಮೂಲಗಳ ಪ್ರಕಾರ ಅಂತ, ಜೋಗಿ ಅವರದು. ಜೋಗಿ ಅವರ ನದಿಯ ನೆನಪಿನ ಹಂಗು ಕಾದಂಬರಿ ಆಧಾರಿತ ನಾಟಕ ಅದು. ಸೊ ಆ ನಾಟಕನೇ ಸಿನಿಮಾ ಮಾಡಕ್ಕೆ ಒಬ್ರು ಪ್ರೊಡ್ಯೂಸರ್ ಮುಂದೆ ಬಂದಿದ್ರು. ಸೊ ಅದೊಂದು ಸಿನಿಮಾನೇ ಮಾಡಿದ್ವಿ, ಸಮಯದ ಹಿಂದೆ ಸವಾರಿ ಅಂತ. ರಾಜ್ಗುರು ಸರ್ ಡೈರೆಕ್ಟ್ ಮಾಡಿದ್ದು, ನಾವೆಲ್ಲ ಆಕ್ಟ್ ಮಾಡಿದ್ವಿ. ನಾನು ಪೋಸ್ಟರ್ಸ್ ನೋಡಿದೀನಿ, ಕರೆಕ್ಟ್. ಸಮಯದ ಹಿಂದೆ ಸವಾರಿ ಅಂತ ಸಮಥಿಂಗ್ ಟೈಮಲ್ಲಿ ಬಂದಿತ್ತು. ಸೊ ಹಂಗ್ ಮಾಡ್ತಿರುವಾಗ ಗುಬ್ಬಿ ಆಯ್ತಾ, ಗುಬ್ಬಿ ಆದಾಗ ನಮ್ಮ ಪ್ರೊಡ್ಯೂಸರ್ಗೆ ನಮ್ಮ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅಲ್ಲಿ ಮತ್ತೆ ಶ್ರದ್ಧಾ ಅಂತ, ನನ್ನ ಹೆಸರು ಶ್ರದ್ಧಾ ಶ್ರೀನಾಥ್. ಅದ್ರಲ್ಲಿ ನೀವು ನಂಬಲ್ಲ, ಸಿನಿಮಾ ರಿಲೀಸ್ ಆದಾಗ ಶ್ರದ್ಧಾ ಶ್ರೀನಾಥ್ ಟ್ವೀಟ್ ಮಾಡಿದ್ರು, ಒನ್ ಮೋರ್ ಶ್ರದ್ಧಾ ಶ್ರೀನಾಥ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ. ಅಷ್ಟು ಫೇಮಸ್ ಆಗೋಯ್ತು ಆ ಹೆಸರು. ಎಲ್ಲರೂ ಅದು ಡೈಲಾಗ್ ಇದೆ ಹಂಗೆ, ರಾಜ್ ಶೆಟ್ರು ನಮ್ಮ ಪಕ್ಕ ಕೂತ್ಕೊಂಡು ಕತೆ ಹೇಳ್ತೀವಿ, ಸರ್ ನಿಮ್ಮ ಹೆಸರು ಸ್ವಲ್ಪ ಲೇಡೀಸ್ ತರ ಇದೆಯಲ್ಲ ಯಾಕೆ ಅಂತ. ನಾನು ಹೇಳ್ತೀನಿ, ಎಲ್ರು ಪ್ರೀತಿಯಿಂದ ಎಲ್ರು ಅವ್ರ ಅಪ್ಪನ ಹೆಸರನ್ನ ಹಿಂದೆ ಇಟ್ಕೊಂಡ್ರೆ, ನನ್ನ ಪ್ರೀತಿಯಿಂದ ನಮ್ಮ ಅಮ್ಮನ ಹೆಸರನ್ನ ಮುಂದೆ ಇಟ್ಕೊಂಡಿದ್ದೀನಿ, ಲವ್ ಯು ಮಾಮ್ ಅಂತ. ಶ್ರದ್ಧಾ ಶ್ರೀನಾಥ್ ನನ್ನ ಹೆಸರು, ಶ್ರದ್ಧಾ ಶ್ರೀನಾಥ್ ಅಂತ. ಸೊ ಆತರ ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಬಾಸ್ ಇಷ್ಟೇ ಇರ್ತಾನೆ ಹಲ್ಲಿ ಅಂತ. ಅವ್ನು ಹಾಸ್ಟೆಲ್ ಹುಡುಗರು ಸಿನಿಮಾ ಮಾಡ್ದ ಈಗ ರೀಸೆಂಟ್ ಆಗಿ. ಸೊ ಅವನಿಗೆ ನಾನ್ ಶಿಷ್ಯ. ಈ ತರದ ಕಾಂಬಿನೇಷನ್, ಡೆಡ್ ಆಪೋಸಿಟ್ ಕಾಂಬಿನೇಷನ್. ಅವ್ರಿಗೆ ತುಂಬಾ ಇಷ್ಟ ಆಗಿ ಒಂದು ವೆಬ್ ಸೀರೀಸ್ ಮಾಡಿದ್ರು, ಯೂಟ್ಯೂಬ್ ಸೀರೀಸ್, ಹಲ್ಲಿ ಮತ್ತು ಶ್ರದ್ಧಾ ಅಂತ. ಅದು ಸಿಕ್ಕಾಪಟ್ಟೆ ರೀಚು, ರೆಕಗ್ನೈಸೇಷನ್ ಎಲ್ಲ ತಂದ್ಕೊಂಡ್ಬಿಡ್ತು. ಮೇಡಮ್ ನೀವು ನಂಬಲ್ಲ, ಕಾಂತಾರ ಮುಗಿಸ್ಕೊಂಡು ಆಚೆ ಬರ್ತಾ ಇದೀವಲ್ವಾ ಥಿಯೇಟ್ರಿಂದ, ಎಲ್ಲೋ ಬರ್ತಾ ಇದೀವಿ, ಸಾರ್ ಶ್ರದ್ಧಾ ಶ್ರೀನಾಥ್ ನನಗೆ ತುಂಬಾ ಇಷ್ಟ ಸಾರ್ ಅಂದ್ರು. ಇವಾಗ ಕಾಂತಾರ ಮಾಡಿದಿನಲ್ಲೋ ಅಂತೆ. ಸಿ ಕೆಲವೊಂದು ಪಾತ್ರಗಳು ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ನಾವು ಕಿರಿಕ್ ಪಾರ್ಟಿ ಮಾಡಿದಾಗ ಅಷ್ಟೇ, ಕಿರಿಕ್ ಪಾರ್ಟಿ ಸೀನಿಯರ್ ಸಲ್ಮಾನ್ ಅಂತ, ಅಂದ್ರೆ ಅವ್ನು 10 ವರ್ಷದಲ್ಲಿ ಒಂದು 30 ಸಿನಿಮಾ ಮಾಡ್ದ. ಆ ಪಾತ್ರಗಳು ಕೆಲವೊಂದು ಪಾತ್ರಗಳು ತುಂಬಾ ಚೆನ್ನಾಗಿ ಕೂತಿರುತ್ತೆ. ಸೊ ಹಂಗೆ ಹಲ್ಲಿ ಶ್ರದ್ಧಾ ಪಾತ್ರ ಕೂರ್ತು.